ಶಂಕರಪ್ಪ, ಏನಪ್ಪ ಇಷ್ಟ ದೂರ? ಪರದೇಸಿ ಮಗ ಅಂತ ಊರವರೆಲ್ಲ ನನ್ನ ಓಡಿಸ್ಬಿಟ್ಟವ್ರೆ. ಆದ್ರೂ ನಾನು ಹುಡಿಕೊಂಡು ಇಲ್ಲಿಗೆ ಬಂದಿದೀಯಲ್ಲ, ಏನಪ್ಪ ವಿಷಯ? ಹಂಗ್ಯಾಕ್ ಅನ್ಕೊಳ್ಳೋದು? ಬಾರಪ್ಪ ಕುತ್ಕೊಂಡ್ ಮಾತಾಡೋದ. ಏ ನಡಿಯಪ್ಪ. ನಮಸ್ಕಾರ ಶಂಕರಣ್ಣ, ನಮಸ್ಕಾರ ಹೇಗಿದ್ದೀರಾ? ಕಣಮ್ಮ. ಮನೇಲೆಲ್ಲ ಚೆನ್ನಾಗಿದ್ದೀನಿ ಕಣಮ್ಮ. ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದೀರಾ? ಅಪ್ಪಪ್ಪ ನಿನ್ ಕೈ ಮುಗಿತೀನಿ, ದೂರ ದೂರ ಕೂತ್ಕೋ. ರೋಗಿಗ ಅಂಟ್ಕೊಂಡ್ಬಿಟ್ಟೋದು, ಅಲ್ಲೇ ಕೂತ್ಕೋಪ. ಹೆಂಡ ಕುಡ್ದವ್ರು ಅತ್ಲಿಂದ ಇತ್ಲಿಂದ ಓಡಾಡ್ತಿರ್ತಾರೆ. ಆಮೇಲೆ ನನ್ನಂಗೆ ನಿನ್ನನ್ನು ಊರಿಂದ ಆಚೆ ಹಾಕ್ಬಿಟ್ಟರು. ಏ ಸುಮ್ನಿರಪ್ಪ, ನಿನ್ಗ್ಯಾಕ್ ಅಂಟ್ಕೊಳ್ಳೋದು? ಆ ಪಾಪಿಗಳಿಗೆ ಅಂಟ್ಕೊಳ್ಳೋದು. ಆಚಾರ ಕೆಟ್ಟಾಗ ಸ್ವಲ್ಪ ಹಂಗಾಗುತ್ತೆ. ನಿಮ್ಮಕ್ಕ ನಿಮ್ಗಾಗಿ ಅನ್ನ ಸಾರು ಒಂದಿಷ್ಟು ಪಲ್ಯ ಮಾಡಿ ಕಳ್ಸೋಳೆ. ಮೊದ್ಲು ನೀವು ಊಟ ಮಾಡ್ಬೇಕಂತೆ. ನಿಮ್ದಾದ್ಮೇಲೆ ಅವಳು ಅವಳ ಮಕ್ಕಳು ತಿಂತಾರಂತೆ. ಸಬ್ನಮ್ಮು, ಪೈಜು, ಹೋಗ್ರಪ್ಪ ಊಟ ಮಾಡಿ. ಅಣ್ಣ, ಅಕ್ಕ ನಮ್ಮೇಲೆ ಇಷ್ಟೊಂದ್ ಪ್ರೀತಿ ಕನಿಕರ ಇಟ್ಕೊಂಡಿದಾರಲ್ಲ, ಈ ಋಣನ ಹೇಗ್ ತೀರ್ಸೋದು? ಬಾ ತಾಯಿ, ಕಷ್ಟ ಸುಖ ಅನ್ನೋದು ಮನ್ಸರ್ಗ್ ತಾನೇ ಬರೋದು. ಕಲ್ಲು ಮರಕ್ಕಲ್ವಲ್ಲ. ಬದುಕಲ್ಲಿ ಎಲ್ಲ ಎದುರ್ಸೋ ತಾಕತ್ ಬೆಳೆಸ್ಕೋಬೇಕು, ಬಂಡೆ ಬಂಡೆ ತರ. ಅಣ್ಣ, ನಾವ್ ಅವ್ರಿಗೆ ಏನ್ ಅನ್ಯಾಯ ಮಾಡಿದ್ವಿ ಅಂತ ಇಂಥ ಶಿಕ್ಷೆ? ಯಾವಾಗ ಪಯಾಜು ಕೋಳಿ ತರೋಕೆ ಪೇಟೆಗೋಗೋಕೆ ಯಾವಾಗ ಶುರು ಮಾಡ್ಕೊಂಡು ಅವಾಗ್ಲೇ ಇವನ್ನ ಸಿಗಾಕಿಸೋಕೆ ಪ್ಲಾನ್ ಶುರುವಾಯ್ತು. ಕೆಲವ್ರ ಮಂದಿಗೆ ನಿಮ್ ಯಜಮಾನ್ರು ಹೇಳ್ಗೆ ಸಹಿಸಕ್ಕಾಗ್ತಿಲ್ಲ. ಈ ಟಿವಿಲ್ ಬೇರೆ ಒತ್ತು ಸಂಜೆ ಬರ್ತಿರ್ತವೆಲ್ಲ. ಈ ಜನರಿಗೆ ಅದೇ ಅಸ್ತ್ರ ಆಗೋಯ್ತು. ಸಂಘ ಸಂಸ್ಥೆ ಅಂತ ಕಟ್ಕೊಂಡು ಕಂತ್ರಿ ಮಂತ್ರಿಗಳನ್ನ ಹಿಂಬಾಲಿಸ್ಕೊಂಡು ಊರಲ್ಲೆಲ್ಲ ವಿಷ ಬಿತ್ತೋಕೆ ಶುರು ಮಾಡ್ಬಿಟ್ಟವ್ರೆ. ಮುಂದೇನೇನೇನ್ ಆಗ್ತದೋ ನಾ ಕಾಣೆ. ಏನೇ ಹೇಳವ, ನಮ್ಮಪ್ಪನ ಕಾಲದಲ್ಲೇ ಚೆನ್ನಾಗಿತ್ತು. ವಿದ್ಯೆ ಕಡಿಮೆ ಆದ್ರೂ ಬುದ್ಧಿ ತಿಳುವಳಿಕೆಗೆ ಕಡಿಮೆ ಇರ್ಲಿಲ್ಲ. ಈಗ ಮಾತಲ್ಲೇ ಬೆಂಕಿ ಹಚ್ಬಿಡ್ತಾರೆ. ಹಚ್ಲಿ ಬಿಡು ಶಂಕರಪ್ಪ, ಹಚ್ಚಕ್ಕೂ ಆರ್ಸಕ್ಕೂ ನಿನ್ಗೂ ಬರ್ತದೆ, ನನ್ಗೂ ಬರ್ತದೆ. ಕಾಲನೇ ಎಲ್ಲ ನಿರ್ಧಾರ ಮಾಡ್ತದೆ. ಏನೇ ಆಗ್ಲಿ ನೀವು ಹುಷಾರಾಗಿರು. ಏನಾದ್ರು ತೊಂದ್ರೆ ಆದ್ರೆ ಆ ಗಳಿಗೆನೆ ಫೋನ್ ಮಾಡ್ಬಿಡು, ಆ ಕ್ಷಣಕ್ಕೆ ಬಂದ್ಬಿಡ್ತೀನಿ. ಆಯ್ತು ಬೈಜು, ಸಬ್ನಮ್ಮ, ಬತ್ತೀನಿ ಕಣಮ್ಮ. ಆಯ್ತು ಅಣ್ಣ. ಹುಷಾರು, ನೋಡ್ಕೊಂಡೋಗೋ. ಓ ಆಯ್ತು ಆಯ್ತು.